ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 29ನೇ ಅಧ್ಯಾಯ 15ರಿಂದ. ಯೋಬನು 29ನೇ ಅಧ್ಯಾಯ 15ರಿಂದ. ದೇವರ ನಾಮಕ್ಕೆ ಸ್ತೋತ್ರ. ನಾನು ಕುರುಡನಿಗೆ ಕಣ್ಣಾಗಿಯೂ ಕುಂಟನಿಗೆ ಕಾಲಾಗಿಯೂ ಇದ್ದೆನು ಅಂತ ಯಾರು ಯೋಬ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರ. ಯೋಬನ ಜೀವಿತ ಮೊದಲು ಈ ಕಷ್ಟ ಸಂಕಟ ದುಃಖಗಳು ಬರೋಕ್ಕೆ ಮೊದಲು ಒಂದು ಕುರುಡನಿಗೆ ಕಣ್ಣಾಗಿ, ಅಂದರೆ ಒಂದು ಕಣ್ಣು ಕಾಣದ ಕುರುಡ ಇದ್ದರೆ ಅವರಿಗೆ ಬಹುಶಃ ಅವರನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಕರ್ಕೊಂಡು ಹೋಗೋದಾಗಲಿ, ಅವರ ಬಟ್ಟೆ ಒಗೆಯೋದಾಗಲಿ, ಸ್ನಾನ ಮಾಡಿಸೋದಾಗಲಿ, ಅವರಿಗೆ ಊಟ ಕೊಡೋದಾಗಲಿ, ಅಕಸ್ಮಾತ್ ಅವರಿಗೆ ಏನಾದರೂ ಅನಾರೋಗ್ಯ ಇದ್ದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಲಿ, ಅವರಿಗೆ ಒಂದು ವಾಸಕ್ಕೆ ಸ್ಥಳ ಕೊಡುವುದಾಗಲಿ, ಅಥವಾ ಯಾರು ಇಲ್ಲದವರಿಗೆ ಇದ್ದವರಿಗೆ ಈ ರೀತಿಯಲ್ಲಿ ಸಹಾಯ ಮಾಡೋದಾಗಿ ಯೋಬ ಮಾಡ್ತಾ ಇದ್ದನು ಅಂತ ಇದರ ಅರ್ಥವನ್ನು ಯೋಬ ಹೇಳಿದ್ದು. ಕುಂಟನಿಗೆ ಕಾಲಾಗಿಯೂ ಇದ್ದೇನು ಅಂತ. ಒಂದು ಕುಂಟ ಇದ್ದರೆ ಆ ಕಡೆ ಈ ಕಡೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಬರೋಕ್ಕಾಗೋದಿಲ್ಲ, ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋಕ್ಕಾಗೋದಿಲ್ಲ. ಆಗ ಆ ಕೆಲಸವನ್ನು ಕೂಡ ಯೋಬ ಮಾಡ್ತಾ ಇದ್ದ. ನಾನು ಮಾಡ್ತಾ ಇದ್ದೇನು, ಆಗ ನನಗೆ ಯಾಕೆ ಈ ರೀತಿ ಕಷ್ಟ ಸಂಕಟ ದುಃಖ ಬಂತಂದು ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದ ಯಾರು ಯೋಬನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅದು ಕೂಡ ಒಂದು ಹಿಂದೆ ನಾವು ತಿಳಿದುಕೊಂಡ ಹಾಗೆ ದೇವರ ಒಂದು ಪ್ರೀತಿ ಅದು. ಯಾಕೆಂದರೆ ನಾವು ಇನ್ನೊಬ್ಬರಿಗೆ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ನಾವು ಮತ್ತು ದೇವರನ್ನು ಆಳವಾಗಿ ಆಧಾರವಾಗಿ ಅರಿತುಕೊಳ್ಳುವುದಕ್ಕೋಸ್ಕರ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಚೆನ್ನಾಗಿದ್ದಾಗಲೂ ಅಥವಾ ಆದಷ್ಟು ಮಟ್ಟಿಗೆ ಇರುವಾಗ ಈ ಕುರುಡರಿಗೂ ಕುಂಟರಿಗೂ ವಿಧವೆಯರಿಗೂ ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ಬಡವರಿಗೂ ನಾವು ಸಹಾಯ ಮಾಡಿ ಜೀವಿಸಬೇಕು. ಅದು ಪರಲೋಕದ ತಂದೆಯಾದ ದೇವರ ಆಶೀರ್ವಾದ. ಅಲ್ಲಿ ಪರಲೋಕದಲ್ಲಿ ಕೂಡ ಒಂದು ಸ್ಥಾನ ಇರುತ್ತದೆ. ಅದು ಮಾತ್ರವಲ್ಲ, ಅಂಥವರ ಮಕ್ಕಳಿಗೂ ಕೂಡ ದೇವರು ಹೇರಳವಾಗಿ ಅವರನ್ನು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಮತ್ತಾಯ 25:35ರಿಂದ 40ರವರೆಗೆ ಮತ್ತು ಮತ್ತಾಯ 25:34 ವಚನಗಳಲ್ಲಿ ಇದು ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಇದ್ದು ದೇವರನ್ನು ತಿಳಿದುಕೊಂಡು ಮಾಡದೆ ಹೋದರೆ ಮತ್ತು 25:40ರಿಂದ 46ರವರೆಗೆ ಓದುವಾಗ ಅಲ್ಲಿ ಯಾವ ರೀತಿ ಶಾಪ ಅಂತ ಹೇಳುವಂಥದ್ದು ಕೂಡ ದೇವರಲ್ಲಿ ನಮಗೆ ಪಡಿಸುತ್ತಲೇ ಇದ್ದಾರೆ. ಬೇರೆಯವರಿಗೆಲ್ಲ ದೇವರು ತಿಳಿಸುವಂಥ ನಮಗಳಿಗೆ ಮಾತ್ರ. ದೇವರ ನಾಮಕ್ಕೆ ಸ್ತೋತ್ರ. 16ನೇ ವಚನ. ದರಿದ್ರರಿಗೆ ತಂದೆಯಾಗಿ ಪರಿಚಯವಿಲ್ಲದವನ ವ್ಯಾಜ್ಯವನ್ನು ವಿಚಾರಿಸುತ್ತಿದ್ದೆನು. ದರಿದ್ರರಿಗೆ ತಂದೆಯಾಗಿ ಅಂದರೆ ಇವತ್ತು ಅನಾಥ ಮಕ್ಕಳನ್ನು ಇದನ್ನು ಸೂಚಿಸ್ತದೆ. ತಂದೆ ತಾಯಿಯಲ್ಲಿ ಇರೋದಿಲ್ಲ, ಅಕಸ್ಮಾತ್ ತಾಯಿ ಇರ್ಬೋದು, ತಂದೆ ಇಲ್ಲ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ತಾಯಿ ಮಕ್ಕಳಲ್ಲಿ ಜೀವನ ಮಾಡಬೇಕಾಗ್ತದೆ. ಅವರಿಗೆ ತಂದೆಯಾಗಿ ಅಂದರೆ ಅವರಿಗೆ ಜೀವನಕ್ಕೆ ಆಧಾರವಾಗಿಯೂ ಎಲ್ಲ ರೀತಿಯಲ್ಲಿಯೂ ಆಸ್ಪತ್ರೆ, ವಿದ್ಯೆ, ಬುದ್ಧಿ, ಊಟ, ಬಟ್ಟೆ, ಅನಾರೋಗ್ಯದ ನಿಮಿತ್ತದಲ್ಲಿಯೂ ಕೂಡ ಅಕಸ್ಮಾತ್ ಮನೆ ಮಠಗಳಿಗೂ ಕೂಡ ಸಹಾಯ ಮಾಡುವಂಥದ್ದು. ಹಾಗೆ ದರಿದ್ರರಿಗೆ ತಂದೆಯಾಗಿ ಆ ರೀತಿ ಕೂಡ ಯೋಬ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಯೋಬನ ಮುಖಾಂತರ ದೇವರು ಕಾರ್ಯವನ್ನು ಮಾಡ್ತಾ ಇದ್ರು, ಅದನ್ನು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಇಂಥವರಿಗೆ ನಾವು ಆದಷ್ಟು ಸಹಾಯ ಆಗಲೇ ಬೇಕು. ಯಾಕೆಂದರೆ ದೇವರು ನಮಗೆ ಬೇಕಾದಾಗೆ ಎಲ್ಲ ಶರೀರದ ಅಂಗಾಂಗಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ, ದುಡಿಯುವ ಶಕ್ತಿ ಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮಲ್ಲಿ ಏನೂ ಇಲ್ಲದಿದ್ದರೂ ಆದಷ್ಟು ಮಟ್ಟಿಗೆ ಆದರೂ ನಾವು ಅದನ್ನು ಸಹಾಯ ಮಾಡಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅಪೊಸ್ತಲನಾದ ಪೌಲರು ಕೊರಿಂಥ ಸಭೆಗೆಲ್ಲ ಏನು ಮಾಡಿದರು, ಇದ್ದವರ ಕೈಯಿಂದ ಕೇಳಿಕೊಂಡು ಬಂದು ಇಲ್ಲದ ಬಡವರಿಗೆ ಹಂಚುತ್ತಾ ಇದ್ರು.
ಪೌಲರು ಅವರಿಗಾಗಿ ಸ್ವಾರ್ಥಕ್ಕಾಗಿ, ಅವರ ಮನೆಗಾಗಿ, ಅವರ ಹೆಂಡತಿ ಮಕ್ಕಳ ಜೀವನಕ್ಕಾಗಿ, ಅವರ ಇದಕ್ಕಾಗಿ ಉಪಯೋಗಿಸಿದ ಹಾಗೆ ಅವರು ಉಪಯೋಗಿಸಲಿಲ್ಲ. ಯಾರು ಅಪೊಸ್ತಲನಾದ ಪೌಲರು ಅವರಿಗೆ ಮದುವೆನೇ ಇಲ್ಲ, ಹೆಂಡತಿನೇ ಇಲ್ಲ. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ, ದೇವರ ಹೆಸರನ್ನು ಇಟ್ಟುಕೊಂಡು ನನಗೆ ಬರಲಿ ಅಂತೇಳಿ ಅವರವರ ದೊಡ್ಡ ದೊಡ್ಡ ಮನೆ ಸೈಟ್ ತಗೊಳ್ಳೋದು, ಬಿಲ್ಡಿಂಗ್ ಕಟ್ಟೋದು, ಚರ್ಚ್ ಮಾಡೋದು, ಅದನ್ನು ವಾಪಸ್ ಮಾರಾಟ ಮಾಡೋದು, ಇನ್ನೊಂದು ಕಡೆಗೆ ಹೋಗಿ ವಸೂಲು ಮಾಡಿಕೊಳ್ಳೋದು, ದೊಡ್ಡ ದೊಡ್ಡ ಗಾಡಿಗಳು, ನಾನಾ ಥರದ ಫೋನುಗಳು, ಆಮೇಲೆ ಅವರವರ ಹೆಂಡತಿ ಮಕ್ಕಳಿಗೆ ಬೆಳ್ಳಿ ಬಂಗಾರದ ಒಡವೆಗಳು, ಬಟ್ಟೆ ಅಲಂಕಾರಗಳು, ಅವರ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು, ಬೇರೆಯವರಿಗೆ ಇರೋಕ್ಕೆ ಒಂದು ಸೂರು ಇದೆಯೋ, ಏನು ಕಷ್ಟ ಸಂಕಟ ದುಃಖ ಇದೆ ಅಂತ ಸಭೆಯಲ್ಲಿ ವಿಚಾರಿಸುವವರು ಯಾರೂ ಇಲ್ಲ. ಒಂದು ವೇಳೆ ಯಾರಾದರೂ ಇದ್ದವರಾದರೆ, ಅಂತ ಒಂದು ಪ್ರೀತಿ ಇರುವುದಾದರೆ ಖಂಡಿತವಾಗಿ ದೇವರಿಂದ ಆಯ್ಕೆಯಾಗಿದ್ದಾರೆ, ಅಂಥವರಿಗೆ ದೇವರ ಆಶೀರ್ವಾದ. ಅನೇಕರು ಇವತ್ತು ಆಶ್ರಮಗಳನ್ನು ಹೇಳಿಕೊಂಡು ಇವತ್ತು ಅದರಲ್ಲಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವವರಾಗಿದ್ದಾರೆ. ಹೆಸರು ಅನಾಥರ ಆಶ್ರಮ. ಅಲ್ಲಿ ಬೇರೆಯವರು ದಾನ ಕೊಟ್ಟಿದ್ದನ್ನು ಕೂಡ ಇವರಿಗೆ ಕೊಡ್ತಾ ಇಲ್ಲ. ಇವರ ಸ್ವಾರ್ಥಕ್ಕಾಗಿ ಹಣ ಸಂಪಾದನೆ, ನಡೆಯಬಾರದ ಅನ್ಯಾಯಗಳನ್ನ ಅಲ್ಲಿ ಮಾಡ್ತಾರೆ. ನಡೆಯಬಾರದ ಕೆಲಸಗಳು, ಮಾಡಬಾರದ ಕೆಲಸಗಳನ್ನು ಅದು ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಹಾಕಿಕೊಳ್ತಾರೆ. ಯಾಕೆ? ಹಣ ಸಂಪಾದನೆಗಾಗಿ. ಇಂಥವರಿಗೆಲ್ಲ ಸರಿಯಾದ ತೀರ್ಪು ಕಾದಿದೆ ಅಂತ ಹೇಳಿ ನಮಗೆ ಬೈಬಲ್, ಮಹಾಭಾರತಗಳು, ವೇದಗಳು, ಕುರಾನ್ ಎಲ್ಲ ಬಹಳ ಚೆನ್ನಾಗಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ಇನ್ನು ಅನೇಕರು ಸ್ಕೂಲ್ಗಳನ್ನು ಓಪನ್ ಮಾಡೋದು, ಆಸ್ಪತ್ರೆಗಳನ್ನ ಓಪನ್ ಮಾಡೋದು, ಅಲ್ಲಿ ಸಾವಿರ ಲಕ್ಷ ಕೊಳ್ಳೆ ಹೊಡೆಯುವಂಥದ್ದು. ದೇವರ ವಾಕ್ಯಗಳು ಮಾತ್ರ ಅಲ್ಲಿ ಬರೆಯಲ್ಪಟ್ಟಿವೆ. ಎಲ್ಲ ನ್ಯಾಯ ತೀರ್ಪಿಗೆ ಗುರಿಯಾಗಿದೆ, ಆಗುತ್ತಲೇ ಇದೆ ಅಂತ ಇದರ ಅರ್ಥವಾಗಿದೆ. ಅದರಲ್ಲಿ ಯೋಬ ಏನು ಹೇಳಿದ್ರು, ಕುರುಡನಿಗೆ ಕಣ್ಣಾಗಿಯೂ, ಕುಂಟನಿಗೆ ಕಾಲಾಗಿಯೂ, ದರಿದ್ರರಿಗೆ ತಂದೆಯಾಗಿಯೂ ನಾನು ಇದ್ದೇನೆ. ಇದು ದೇವರು ಯೋಬನ ಮೂಲಕ ಮಾಡಿಸಿದಂಥ ಕೆಲಸ. ಇದನ್ನು ಇವತ್ತು ನಾವು ಕೂಡ ಮಾಡಬೇಕಾಗಿದೆ. ಆದರೆ ನಮ್ಮ ಶಕ್ತಿಗನುಸಾರವಾಗಿ ದಾನ ಧರ್ಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪರಿಚಯವಿಲ್ಲದವನ ವ್ಯಾಜ್ಯವನ್ನು ವಿಚಾರಿಸುತ್ತಿದ್ದೇನು. ಈಗ ನೋಡಿ, ಒಬ್ಬೊಬ್ಬರು ಪರಿಚಯ ಇಲ್ಲದ್ರೆ ಏನು ಮಾಡ್ತಾರೆ, ಅವ್ರು ಏನೇ ತಪ್ಪು ಮಾಡಿದ್ರು ಅವನು ನಮ್ಮೂರವನಲ್ಲ, ಎಲ್ಲಿಂದಲೋ ಬಂದವನು, ಯಾವ ಜಾತಿಯವ ತಿಳ್ಕೊಂಡು ಅವನ ಪರವಾಗಿ ಮಾತಾಡೋದಿಲ್ಲ. ಅಲ್ಲಿ ಅವರವರ ಊರವರ ಪರವಾಗಿ, ಅವರ ಜಾತಿಯ ಪರವಾಗಿ, ಪರಿಚಯತರ ಪರವಾಗಿ ಮಾತಾಡೋದು, ಇವರಿಗೆ ಹಿಂಸೆ ಕೊಡೋದು. ಇದು ಕೂಡ ದೇವರ ದೃಷ್ಟಿಯಲ್ಲಿ ಒಂದು ತಪ್ಪಾಗಿದೆ. ಉದಾಹರಣೆಗೆ ನನ್ನ ಜೀವಿತದಲ್ಲಿ ಕೂಡ ದೇವರ ಒಂದು ದರ್ಶನ ಆಗೋದಕ್ಕಿಂತ ಮೊದಲು ನಾನು ಜಾತಿ ಮತ ಭೇದ ಮಾಡಿದವನೇ. ಆದರೆ ಬಹಳ ಶಿಕ್ಷೆಗೆ ಒಳಪಟ್ಟೆ. ಎಲ್ಲ ರೀತಿಯಲ್ಲಿಯೂ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ದೇವರನ್ನು ಯಾರೆಂಬುದು ಗೊತ್ತಿರಲಿಲ್ಲ. ಆದರೂ ದೇವರು ನನ್ನನ್ನು ನಡೆಸ್ತಾ ಬಂದಿದ್ದಾರೆ. ಅದು ಆಮೇಲೆ ಅರ್ಥ ಆಯಿತು. ಈಗಲೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುತ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ 31 ವರ್ಷದಲ್ಲಿ ದೇವರ ಒಂದು ದರ್ಶನವಾಗಿ ದೇವರೊಂದಿಗೆ ಜೀವಿಸುವ ಸಮಯದಲ್ಲಿ ಬಹಳ ನಾವೆಲ್ಲ ಒಂದೇ ಅಂತ ಹೇಳುವಂಥ ಒಳ್ಳೆ ಪ್ರೀತಿಯಲ್ಲಿ ನಡೆದುಕೊಳ್ತಾ ಇದ್ದೆ. ಆದರೆ ಅವರವರು ಏನು ಮಾಡ್ತಾ ಇದ್ರು, ಅದರಲ್ಲಿ ಒಂದು ವರ್ಗದ ಜನರುಗಳು, ಒಂದು 2 ವರ್ಗದ ಜನರುಗಳು, ಅವನು ನಮ್ಮವನಲ್ಲ, ಅವನು ಒಕ್ಕಲಿಗ, ಅವನು ಗೌಡ ಅಂತ ತಿಳ್ಕೊಂಡು ಮೇಲ್ನೋಟಕ್ಕೆ ಮಾತ್ರ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು. ಒಳಗಿಂದ ಒಳಗೆ ಅವರ ಒಂದು ವಿಚಾರವೇ ಬೇರೆ ಇತ್ತು. ಕಾರಣ ಯಾಕೆಂದರೆ ಅದು ಅವರ ತಪ್ಪಲ್ಲ, ಅವರ ಸಂಘದ ಒಂದು ಬೋಧನೆಗಳು ಹಾಗೆ ಇರ್ತವೆ. ನಾವು ಅವ್ರ ಹತ್ರ ಹೋಗಬಾರ್ದು, ಅವರನ್ನು ಸೇರಿಸಬಾರ್ದು, ಅವರೇ ನಮ್ಮ ಹತ್ರ ಬರಬೇಕು ಅಂತ ಹೇಳುವಂಥದ್ದು ಹೆಚ್ಚಿನ ಅಂಶ ಕೇಳಿದವರಿಗೆಲ್ಲರಿಗೂ ಗೊತ್ತಾಗ್ತದೆ. ಅಲ್ಲಿ ಮತ್ತೆ ಹೆಚ್ಚಿನ ಅಂಶ ಒಂದು ಸೇವಕರುಗಳು, ಪಾಸ್ಟರ್ಗಳು, ಫಾದರ್ಗಳು, ಗುರು ಅಂತ ಹೇಳೋರು ಅವರೇ ಜಾಸ್ತಿ. ಅವರು ಇವತ್ತು ಕೂಡ ನಾನಿರುವ ಸ್ಥಳದಲ್ಲಿ ಈಗಲೂ ಕೂಡ ಈ ದಿವಸ ಕೂಡ ಅದುವೇ ನಡೀತಾ ಇದೆ. ಏನೋ ಮೇಲ್ನೋಟಕ್ಕೆ ಮಾತ್ರ ಮಾತಾಡ್ತಾರೆ, ಆಮೇಲೆ ನೆಗಾಡ್ತಾರೆ. ಒಳಗಿಂದ ಒಳಗೆ ಅವನು ನಮ್ಮವನಲ್ಲ, ಅವನು ರೆಡ್ಡಿ, ಅವನು ಗೌಡ ಅಂತ ಹೇಳ್ಕೊ ಒಳಗಿಂದ ಒಳಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಆದ್ದರಿಂದ ಈಗ ನಾನು ಕೂಡ ಏನು ಮಾಡಿದ್ದೇನೆ, ಅಂಥವರ ಪರವಾಗಿ ದೇವರ ವಾಕ್ಯದ ಪ್ರಕಾರ ಅವ್ರ ಹತ್ರ ನಾನು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆತ್ಮ ಯಾರಲ್ಲಿ ಇದೆಯೋ, ಯಾರನ್ನು ಸ್ವೀಕಾರ ಮಾಡ್ತಾ ಇದ್ದಾರೋ, ಆದಷ್ಟು ಮಟ್ಟಿಗೆ ದೇವರ ಹಿಂದೆ ಯಾರು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂಥವರ ಬಗ್ಗೆ ಮಾತ್ರ ಒಂದು ಪ್ರೀತಿಯಲ್ಲಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಇಲ್ಲಿ ಕೂಡ ಆಗಾಗ ಸುಮಾರು ಒಂದು ಸಣ್ಣ ಘಟನೆಗಳು ನಡೆದು ಹೋದವು. ಆಗ ಅನೇಕರು ಏನು ಮಾಡಿದ್ರು, ಅವರ ಪರವಾಗಿ
ಮಾತನಾಡಿದ್ರು ಮೊನ್ನೆ ಇತ್ತೀಚೆಗೆ ಕೂಡ. ಆದರೆ ದೇವರು ನನಗೆ ಸರಿಯಾದ ಧೈರ್ಯವನ್ನು ಕೊಟ್ಟು ನನ್ನನ್ನು ದೇವರು ಬಲಪಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರ, ಹಲ್ಲೆಲೂಯಾ. ಹಾಗೆ ಇವತ್ತು ಕೂಡ ಆದರೆ ಯೋಬ ಏನು ಮಾಡಿದ? ಪರಿಚಯವಿಲ್ಲದವನ ಯಾಜ್ಯವನ್ನು ವಿಚಾರಿಸುತ್ತಿದ್ದೇನೋ. ಹೌದಪ್ಪ, ಎಲ್ಲಿಂದ ಬರಲಿ, ಎಲ್ಲಿಂದ ಹೋಗಲಿ, ತಪ್ಪು ಮಾಡಿದಾನ? ಇಲ್ಲಲ್ಲ, ಇದ್ದಿದ್ದನ್ನ ಇದ್ದ ಹಾಗೆ ಮಾತನಾಡ್ತಾ ಇದ್ದಾನಂತೆ. ದೇವರ ಆತ್ಮ ಇರೋರು ಯಾರಲ್ಲಿ ದೇವರು ಕೆಲಸ ಮಾಡ್ತಾ ಇದ್ದಾರೋ ಅವರು ಮಾತ್ರ ಪರಿಚಯ ಇಲ್ಲದವರ ನ್ಯಾಯವನ್ನು ತೀರಿಸ್ತಾರೆ. ಒಂದು ವೇಳೆ ಅವರಿಂದ ತಪ್ಪು ಬಂದರೆ, ನೋಡಪ್ಪ ನೀನು ತಪ್ಪು ಮಾಡಿದ್ಯಾ, ಇನ್ನು ಮುಂದೆ ಹೀಗೆ ಮಾಡಬೇಡ, ಅಥವಾ ಬೇರೆ ಎಲ್ಲಿಯಾದರೂ ಹೋಗಿ ಜೀವಿಸಿಕೋ ಅಂತೇಳಿ ಶಾಂತಿ ಸಮಾಧಾನವನ್ನು ಮಾಡಿ ತೀರಿಸ್ತಾರೆ. ಇದಾಗಿದೆ ದೇವರ ಆತ್ಮ. ಇದು ನನ್ನ ವಿಷಯದಲ್ಲಿ ಕೂಡ, ಇಲ್ಲಿ ಕೂಡ ಒಂದೇ ಒಂದು ತಾಯಿ ಮತ್ತು ಮಕ್ಕಳು ಅವ್ರ ವಿಚಾರವನ್ನು ಎಲ್ಲ ಹೇಳಕ್ಕೆ ಹೋಗೋದಿಲ್ಲ. ಆದರೂ ಎಲ್ಲಿಂದಲೇ ಬರಲಿ, ಬ್ರದರ್ ಎಲ್ಲಿಂದಲೇ ಬನ್ನಿ, ಎಲ್ಲಿಂದಲೇ ಹೋಗಲಿ, ನಾವೆಲ್ಲ ಮನುಷ್ಯರಲ್ವಾ, ಎಲ್ಲರೂ ನಮ್ಮೂರವರೇ, ಎಲ್ಲರೂ ನಮ್ಮ ಬಂಧು ಬಳಗವಂತೆ ನಾವು ನೋಡಬೇಕು ಅಂತೇಳಿ ಬಹಳ ಬಡ ಒಂದು ತಂದೆ ತಾಯಿ ಎಲ್ಲ, ಅವರಿಗೆ ತಂದೆ ಎಲ್ಲ, ತಾಯಿ ಮತ್ತು ಮಕ್ಕಳು ಇದನ್ನು ಹೇಳೋರಾಗಿದ್ದಾರೆ. ಒಂದೇ ಒಂದು ಕುಟುಂಬ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆಲ್ಲ ಅವರವರ ಲಾಭಕ್ಕೋಸ್ಕರ ಮಾತ್ರ ಏನೇನು ಎದುರುಗಡೆ ಮಾತಾಡ್ತಾರೆ, ಹಿಂದುಗಡೆಯಿಂದ ಅವಹೇಳನಕಾರವಾಗಿ ಮಾತನಾಡ್ತಾರೆ, ಜಾತಿ ಮೇಧ ತರ್ತಾರೆ, ನಾವೇ ಒಂದು ಉತ್ತಮರು ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಅವರಿಗೆ ಏನಾದರೂ ಒಂದು ಲಾಭ ಬೇಕು ನಮ್ಮಿಂದ ಅಂತ ಹೇಳಿದ್ರೆ ಬಹಳ ನೈಸಾಗಿ ಬರ್ತಾರೆ. ಈ ಹವ್ವಳ ಹತ್ರ ಸರ್ಪ ಹೇಗೆ ಬಂತು ಅಮ್ಮ ಅಂತ ಕರ್ಕೊಂಡು, ಸೇಮ್ ಅದೇ ಬುದ್ಧಿಯಲ್ಲಿ ಈಗಲೂ ಅದೇ ನಡೀತಾ ಇದೆ. ಆದ್ದರಿಂದ ಬಹಳ ನಾವು ಯೋಬನ ಹಾಗೆ ನಡೆದುಕೊಳ್ಳಬೇಕು. ಅದು ದೇವರ ಆತ್ಮ ಇರೋರು ಮಾತ್ರ ಸಾಧ್ಯ, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಅವರು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಮನೆ ನನ್ನದು ಅಂತೇಳಿ ನಡೀತಾರೆ ಹೊರತು ಪ್ರೀತಿ ಮಾಡೋರನ್ನೇ ಮಾಡ್ತಾರೆ, ಮನೆಯೊಳಗೆ ಕರ್ಕೊಳ್ತಾರೆ, ಅವರಿಗೆಲ್ಲ ಉಪಚಾರಗಳನ್ನ ಮಾಡ್ತಾರೆ. ಇವರು ಮನೆಯಿಂದ ಹೊರಗಡೆ ಬಿದ್ದಿರಬೇಕು. ಇದಕ್ಕೆಲ್ಲವೂ ದೇವರು ನ್ಯಾಯ ತೀರ್ಪು ಕೊಡೋವನಾಗಿದ್ದಾನೆ. ದೇವರ ಆತ್ಮ ಯಾರಲ್ಲಿದೆಯೋ ಹಾಗೆ ಯೋಬನನ್ನು ನಡೆಸಿದಾಗೆ ನಡೆಸ್ತಾ ಇರ್ತಾರೆ. ಅಂಥವ್ರು ಈ ರೀತಿಯಲ್ಲಿ ಇರ್ತಾರೆ, ಸಹಾಯ ಮಾಡಿಕೊಂಡು. ಆವಾಗ ತಿಳ್ಕೊಳ್ಬೇಕು ದೇವರ ಆತ್ಮ ಇವರಲ್ಲಿ ಇದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 17ನೇ ವಚನ, ಯೋಬನು 29:17. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅನ್ಯಾಯಗಾರನ ಕೋರೆಗಳನ್ನು ಮುರಿದು ಅವನ ಹಲ್ಲುಗಳಿಂದ ಬೇಟೆಯನ್ನು ಕಿತ್ತು ತರುತ್ತಿದ್ದೆನು. ದೇವರ ನಾಮಕ್ಕೆ ಸ್ತೋತ್ರ. ಅನ್ಯಾಯಗಾರನ ಕೋರೆಗಳನ್ನು ಮುರಿದು ಅವನ ಹಲ್ಲುಗಳಿಂದ ಬೇಟೆಯನ್ನು ಕಿತ್ತು ತರುತ್ತಿದ್ದೆನು. ಅಂದರೆ ಅನ್ಯಾಯ ಮಾಡಿದಾಗ, ಮೋಸ ಅನಾಚಾರ ಮಾಡೋರುಗಳನ್ನು ಏನು ಮಾಡ್ತಿದ್ದೇನು? ಕೋರೆಗಳನ್ನು ಮುರಿದು, ಅಂದರೆ ಮಾತಿನಲ್ಲಿ ದೇವರ ಪರವಾಗಿ ಸಾಕ್ಷಿ ಕೊಟ್ಟು ಅವರ ತಪ್ಪುಗಳನ್ನು ಅವರಿಗೆ ತಿಳಿಸಿ ಅವರನ್ನು ಬಾಯಿ ಎತ್ತದ ಹಾಗೆ ಯೋಬ ಮಾಡುತ್ತಿದ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಕೂಡ ದೇವರ ದರ್ಶನ, ದೇವರ ಬಲ, ದೇವರೊಂದು ಪ್ರೀತಿ ಇಲ್ಲದೆ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಖಂಡಿತ ಇದ್ದಿದ್ದನ್ನ ಇದ್ದಾಗೆ ಮಾತಾಡ್ತಾರೆ, ಯಾರಿಗೂ ಹೆದರೋದಿಲ್ಲ. ಸರಿಯಾಗಿ ದೇವರ ವಿಚಾರದ ಮುಖಾಂತರನೇ, ವಾಕ್ಯದ ಮುಖಾಂತರನೇ ಅವರು ಮಾತನಾಡುತ್ತಾದರೆ ಇದಾಗಿದೆ ಕೋರೆಗಳನ್ನು ಮುರಿಯುವಂಥ, ಮತ್ತೆ ಹೊಡೆಯೋದು, ಬಡಿಯೋದು, ಕಲ್ಲು ತಗೊಂಡು ಜಜ್ಜೋದು ಅಲ್ಲವೇ ಅಲ್ಲ. ಅವನ ಹಲ್ಲುಗಳಿಂದ ಬೇಟೆಯನ್ನು ಕಿತ್ತು ತರುತ್ತಿದ್ದೇನು. ಇವತ್ತು ನೋಡಿ, ಒಂದು ಉದಾಹರಣೆ, ಒಂದು ಹುಲಿ ಇರ್ಬೋದು, ಅಥವಾ ಒಂದು ಕರಡಿ ಇರ್ಬೋದು, ಸಿಂಹ ಇರ್ಬೋದು, ಯಾವುದೇ ಪ್ರಾಣಿಗಳಿರ್ಬೋದು, ಬೇರೆ ಅಗಿದು ತಿಂತಾ ಇರ್ತವೆ ಬೇಟೆಯನ್ನು. ಇವತ್ತು ಮನುಷ್ಯರು ಕೂಡ ಒಂದು ಚಿಕನ್, ಮಟನ್ ತೆಕ್ಕೊಳ್ಳೋ ಬೇಟೆಯನ್ನು ತಿಂತಾ ಇರ್ತಾರೆ. ಅಂದರೆ ಏನಪ್ಪ ಅಂದರೆ ಅರ್ಥ, ಇವರು ಅನ್ಯಾಯಗಾರರು ಏನು ಮಾಡ್ತಾರೆ, ಇನ್ನೊಬ್ಬರನ್ನು ಕಸಿತಾ ಇರ್ತಾರೆ, ಇನ್ನೊಬ್ಬರನ್ನು ನುಂಗಕ್ಕೆ ನೋಡ್ತಾ ಇರ್ತಾರೆ, ಇನ್ನೊಬ್ಬರ ಆಸ್ತಿ ಪಾಸ್ತಿಗಳನ್ನೆಲ್ಲ ವಶಪಡಿಸಿಕೊಂಡು ಬಡ ಬಗ್ಗರನ್ನು ತುಳಿಯೋರಾಗಿದ್ದಾರೆ. ಇದುವೇ ಹಲ್ಲುಗಳಿಂದ ಬೇಟೆ, ಅಂದರೆ ಬಡವರನ್ನು ನಾಶ ಮಾಡುವಂಥದ್ದು. ಅಂಥವರನ್ನು ಇಂಥವರ ಕೈಯಿಂದ, ನಾನು ಈ ಅನ್ಯಾಯಗಾರರ ಕೈಯಿಂದ ರಕ್ಷಣೆ ಮಾಡ್ತಾ ಇದ್ದೆ ಅಂತ ದೇವರ ನಂಬಿಕೆ ಸ್ತೋತ್ರ. ಅಂದರೆ ನೀವು ಮಾಡೋದು ಸರಿ ತಪ್ಪು ಅಂತೇಳಿ ಸರಿಯಾಗಿ ನ್ಯಾಯ ಮಾತಾಡಿಕೊಂಡು ನ್ಯಾಯವನ್ನು ಒದಗಿಸ್ತಾ ಇದ್ದ ಬಡವರಿಗೆ, ಇಂಥ ಅನ್ಯಾಯಗಾರರ ಮಧ್ಯದಲ್ಲಿ ಅಂತ ಹೇಳುವಂಥದ್ದು. ದೇವರ ನಂಬಿಕೆ ಸ್ತೋತ್ರ. ಹಾಗೆ ಇದು ಕೂಡ ದೇವರ ಒಂದು ಆಶೀರ್ವಾದ ಇದ್ದವರು ಮಾತ್ರ ಈ ರೀತಿ ಅವರು ಬಡ ಬಗ್ಗರು ಯಾವ ಜಾತಿ ಮತ ಭೇದ ಮಾಡದೆ ನ್ಯಾಯವನ್ನೇ ಮಾತನಾಡುವವರಾಗಿದ್ದಾರೆ. ಹಾಗೆ ಯೋಬ ಅಂಥ ಬಡವರನ್ನು ಅನ್ಯಾಯಗಾರ ಕೈಯಿಂದ ತಪ್ಪಿಸುತ್ತಿದ್ದ. ಅದು ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಇದು ಹಿಂದೆ ಹೇಳಿದಾಗೆ ಕೆಲವರು, ಅವನು ನಮ್ಮ ಜಾತಿ, ಅವನು ಇವ್ರನ್ನವನಲ್ಲ, ಅವನು ಎಲ್ಲಿಂದಲೋ ಬಂದವನು, ಅವನು ರೆಡ್ಡಿ, ಅವನು ಗೌಡ, ನಾವು SCಯಲ್ಲಿ ಈ ಜಾತಿ, SCಯಲ್ಲಿ ಆ ಜಾತಿ ಅಂತ ಹೇಳಿಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ, ಈ ರೀತಿಯಲ್ಲಿ ಒಂದು ಅವಹೇಳನಕಾರಿಯಾದ ಒಂದು ಅನ್ಯಾಯವನ್ನು
ಕಾರ್ಯವನ್ನು ಬಹಳ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಯೋಬ ಆ ರೀತಿ ಮಾಡುತ್ತಿರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 18ನೇ ವಚನ, ಆಗ ನಾನು ಹೇಳಿಕೊಂಡಿದ್ದೇನೆಂದರೆ, ನನ್ನ ಗೂಡಿನಲ್ಲಿಯೇ ನಾನು ಸಾಯುವೆನು, ನನ್ನ ದಿನಗಳು ಮರಳಿನಂತೆ ಅಸಂಖ್ಯಾತವಾಗಿರುವವು. ಮತ್ತು ಯೋಬ ಹೇಳ್ತಾರೆ, ನನ್ನ ಗೂಡಿನಲ್ಲಿ ನಾನು ಸಾಯ್ತೇನೆ. ನಾನು ಏನೇ ಆದರೂ, ಯಾರು ಏನೇ ಮಾಡಿದರೂ, ಹೋದರೂ, ಏನೇ ಯೋಚನೆ ಮಾಡಿದರೂ, ಕೊಲ್ಲಕ್ಕೆ ಪ್ರಯತ್ನ ಮಾಡಿದರೂ ನಾನು ನನ್ನ ಮನೆಯಲ್ಲೇ ಸಾಯೋದು, ಹೊರಗಡೆ ಸಾಯುವುದಿಲ್ಲ. ದೇವರು ಆ ರೀತಿ ನನ್ನನ್ನು ಬಿಡುವುದಿಲ್ಲ ಅಂತೇಳಿ ನಂಬಿಕೆ ವ್ಯಕ್ತಪಡಿಸ್ತಾ ಇದ್ದಾನೆ ದೇವರಲ್ಲಿ. ಇದೇ ರೀತಿ ನಂಬಿಕೆ ಇವತ್ತು ಯಾರಲ್ಲಿದೆಯೋ ಅದುವೇ ಒಂದು ದೇವರ ಆಶೀರ್ವಾದ. ನಮ್ಮಲ್ಲಿ ಕೂಡ ನಂಬಿಕೆ ಇರಬೇಕಾದ್ರೆ ದೇವರ ಆಶೀರ್ವಾದ. ನನ್ನ ದಿನಗಳು ಮರಳಿನಂತೆ ಅಸಂಖ್ಯಾತವಾಗಿರುವುದು. ಈ ದೊಡ್ಡ ಮಳೆ ಬಂದಾಗ, ಪ್ರವಾಹ ಬಂದಾಗ ಮರಳಲ್ಲಿ ನಿಲ್ತದ, ಯಾವಾಗ ಅದು ಹೋಗ್ತದೆ ಅಂತ ಗೊತ್ತಿಲ್ಲ. ಅದೇ ರೀತಿ ಯೋಬ ಹೇಳಿದ್ದು, ಇದ್ದಿದ್ದಿನ ಇದ್ದಾಗೆ, ಕಂಡಿದಿನ ಕಂಡಾಗೆ ಮಾತಾಡ್ತೀನಿ. ನನ್ನ ಯಾವಾಗ ಯಾರು ಕೊಲ್ತಾರ, ಏನು ಮಾಡ್ತಾರಂತ ನನಗೆ ಗೊತ್ತಿಲ್ಲ, ಆದರೂ ನಾನು ನೀತಿವಂತನಾಗಿ ಇರ್ತೇನೆ ಅಂತ ಈ ಧೈರ್ಯ ಇವತ್ತು ನಮ್ಮಲ್ಲಿ ಕೂಡ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂತ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಕೆಸರು ಗುಂಡಿಯಲ್ಲಿ ಬೂದಿಯನ್ನು ಉಜ್ಜಿಕೊಂಡು, ಪಾದದಿಂದ ನಡು ನೆತ್ತಿವರೆಗೆ ಹುಣ್ಣುಗಳು ಬಂದು ಅದನ್ನು ಉಜ್ಜಿಕೊಂಡು ಇರುವಾಗಲೂ ಯೋಬನು ಈ ಮಾತನ್ನು ಹೇಳಿದ್ದು. ಆಗ ನಾನು ಹೇಳಿಕೊಂಡದ್ದೇನೆಂದರೆ, ನನ್ನ ಗೂಡಿನಲ್ಲಿಯೇ ನಾನು ಸಾಯುವೆನು, ನನ್ನ ದಿನಗಳು ಮರಳಿನಂತೆ ಅಸಂಖ್ಯಾತವಾಗಿರುವು. ಈ ಧೈರ್ಯ ಇವತ್ತು ನಮ್ಮಲ್ಲಿ ಇರಬೇಕು. ಯಾವುದೇ ಹೆಂಡತಿ ಬಿಟ್ಟಾಕಲಿ, ಮಕ್ಕಳು ಬಿಟ್ಟಾಕಲಿ, ಮನೆ ಇರಲಿ, ಇಲ್ಲದ ಹೋಗಲಿ, ಏನೇ ಇರಲಿ, ನಾನು ಇದ್ದಾಗೆ ಮಾತನಾಡೋದು, ಕಂಡಿದಿನ ಕಂಡ ಹಾಗೆ ಮಾತಾಡ್ತೇವೆ, ಗದರಿಸ್ತೇವೆ, ಎಚ್ಚರಿಸ್ತೇನೆ ಅಂತೇಳಿ, ಅದು ದೇವರ ಆಶೀರ್ವಾದ, ಧೈರ್ಯ. ಪವಿತ್ರಾತ್ಮರ ವರ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಇದು ಯಾರು ಮಾಡ್ತಾ ಇದ್ದಾರೆ ಯೋಬನ ಹಾಗೆ, ಅವರಲ್ಲಿ ದೇವರ ಆತ್ಮ ಇದೆ, ಪವಿತ್ರಾತ್ಮ ವರ ಇದೆ, ಅವರನ್ನು ದೇವರು ಮುನ್ನಡೆಸ್ತಾ ಇದ್ದಾರೆ ಅಂತ ಇದರ ಅರ್ಥವಾಗಿ. 19ನೇ ವಚನ, ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುವು, ರಾತ್ರಿಯಲ್ಲಿ ಇಬ್ಬನಿಯು ತನ್ನ ರೆಂಬೆಗಳ ಮೇಲೆ ಬಿದ್ದಿರುವುದು. ನಂಬಿಕೆ ಸ್ತೋತ್ರ. ಯೋಬ ಹೇಳಿದಂಥ ಮಾತುಗಳು, ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುವು ಅಂದರೆ ಯಾವಾಗಲೂ ನಾನು ದೇವರ ವಿಷಯದಲ್ಲಿ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಸಂತೋಷವಾಗಿರುತ್ತೇನೆ. ಈಗ ಉದಾಹರಣೆಗೆ ಮಳೆಗಾಲದಲ್ಲಿ ಅಂತೂ ಶೀತ ಇದೆ, ಎಲ್ಲ ಮರಗಳು ಹಸಿರಾಗಿಯೂ ಗಿಡ ಮರಗಳು ಇರುತ್ತವೆ. ಬೇಸಿಗೆಗಾಲ ಬಂತಂದರೆ ಅನೇಕ ಗಿಡ ಮರಗಳು ಒಣಗಿ ಬಾಡಿ ಹೋಗಿರುತ್ತವೆ. ಅದರ ಬೇರು ಏನಾದರೂ ನೀರು, ಕೆರೆಯೋ ಹೊಳೆ ಬದಿಯಲ್ಲೋ ಅಥವಾ ಎಲ್ಲಿಯಾದರೂ ನೀರಿನ ಹವ ಇದ್ದಲ್ಲಿ ಅಲ್ಲಿಗೆ ಹೋಗಿ ತಲುಪಿದರೆ ಆ ಬೇರು ನೀರನ್ನು ಹೀರಿಕೊಂಡು ಹಸಿರಾಗಿ ಇರುತ್ತದೆ. ಉದಾಹರಣೆಗೆ ನಮ್ಮ ಮನೆ ಬಾಗಿಲಲ್ಲಿ ಒಂದು ತರಕಾರಿ ಗಿಡ ಆಗಲಿ, ಹೂ ಗಿಡ ಆಗಲಿ, ಯಾವುದೇ ಹಣ್ಣಂಪಳು ಗಿಡ ಆಗಲಿ, ಬೇಸಿಗೆಯಲ್ಲಿ ನೀರು ಹಾಕಿದರೆ ಮಾತ್ರ ಅದು ಹಸಿರಾಗಿರುತ್ತದೆ. ಇಲ್ಲದಿದ್ದರೆ ಸ್ವಲ್ಪ ಅಲ್ಲಿ ಬಿಸಿ ಆಯಿತು, ನೀರಿನ ಅಂಶ ಕಡಿಮೆ ಆಯಿತು ಅಂದರೆ ಏನಾಗ್ತದೆ, ಅದು ಬಾಡಿ ಹೋಗಿರ್ತದೆ. ಊಟ ಮಾಡದ ಮನುಷ್ಯನ ಮುಖ ಹೇಗಿರ್ತದೋ, ಊಟ ಮಾಡದ ಮನುಷ್ಯನಿಗೆ ತುಂಬ ಹೊಟ್ಟೆಸ್ದಾಗ ಮಾತಾಡಲಿಕ್ಕೆ ಅವನಿಗೆ ಬಾಯಲ್ಲಿ ಶಬ್ದ ಕೂಡ ಬರುವುದಿಲ್ಲ, ಮಾತಾಡಬಾರ್ದು, ಆದ ಮಾತು ಹೊರಗಡೆ ಬರೋ ಶಕ್ತಿ ಇಲ್ಲ. ಅದೇ ರೀತಿ ಯೋಬ ಕೂಡ ಏನು ಮಾಡ್ತಿದ್ದಾರೆ, ಈ ಹೊಳೆ ಬದಿಯಲ್ಲಿ, ನದಿ ಬದಿಯಲ್ಲಿ ಬೆಳೆದಿಯ ಮರದ ಹಾಗೆಯೂ, ನೀರು ಹಾಕಿದ ಗಿಡದ ಹಾಗೆಯೂ, ಒಳ್ಳೆ ಊಟ ಮಾಡಿದಂಥ ಆರೋಗ್ಯವಂತ ಮನುಷ್ಯನಾಗಿಯೂ ಕೂಡ ಏನು ಮಾಡ್ತಾ ಇದ್ದಾನೆ, ಇದ್ದ. ಯಾವುದೇ ರೀತಿಯಲ್ಲಿಯೂ ಬಲಹೀನನಾಗಲಿಲ್ಲ. ಅದಕ್ಕೆ ಹೇಳಿದ್ದು, ನನ್ನ ಬೇರುಗಳು ನೀರಿನವರೆಗೂ ವ್ಯಾಪಿಸಿಕೊಂಡಿರುವ ಅಂದರೆ ಎಲ್ಲಿದೆ, ನಾನು ದೇವರಲ್ಲೇ ನನ್ನ ಸಂಪರ್ಕವನ್ನು ಇಟ್ಟುಕೊಂಡಿದ್ದೇನೆ. ಆದ್ದರಿಂದ ನನಗೆ ಯಾವುದೇ ಕಾರಣ ಆಗೋದಿಲ್ಲ. ಈ ಹೊಳೆ ಬದಿಯಲ್ಲಿ ಬೇಸಿಗೆಗಾಲದಲ್ಲಿ ಮರದ ಬೇರುಗಳು ನೀರಿನಿಗೆ ಹೋಗಿ ತಲುಪಿದಾಗ ಹಸಿರಾಗಿದ್ದೇವೆ, ಹಾಗೆ ನನ್ನ ಒಂದು ಸಂಪರ್ಕ, ನನ್ನ ಒಂದು ಭಯ ಭಕ್ತಿ ದೇವರೊಂದಿಗಿದೆ. ಆದ್ದರಿಂದ ನನಗೆ ಯಾವುದೇ ಕಷ್ಟ ಇಲ್ಲ ಅಂತ. ಹಾಗೆ ನಮಗೆ ಕೂಡ ಎಂಥ ಕಷ್ಟ, ಸಂಕಟ, ದುಃಖ ಬರಲಿ, ನಮ್ಮದು ಒಂದೇ ಒಂದು ವಿಚಾರ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥದ್ದು. ತಿನ್ನಕ್ಕಿರ್ಬೋದು, ಇಲ್ಲದಿರ್ಬೋದು, ಬಟ್ಟೆ ಹಾಕಕ್ಕಿರ್ಬೋದು, ಇಲ್ಲದಿರ್ಬೋದು, ದೇವರಿಂದ ಶೋಧನೆ ಕೂಡ ಒಳಪಡಿಸ್ಬೋದು. ಅನೇಕ ಕಷ್ಟ, ಸಂಕಟ, ದುಃಖ ವಿರೋಧಿಗಳ ಕೈ ಕೂಡ ಈಗ ಯೋಬನನ್ನು ಒಪ್ಪಿಸಿದಾಗಿ ಒಪ್ಪಿಸ್ಬೋದು, ಸೈತಾನ ಕೈಗೆ ಒಪ್ಪಿಸ್ಬೋದು. ಆದರೆ ಅದು ಒಂದು ದೇವರ ಪ್ರೀತಿಯಲ್ಲಿ ಒಂದು ದೇವರ ಉದ್ದೇಶವಿದೆ. ಆದ್ದರಿಂದ ಈ ರೀತಿ ನಡೀತದೆ. ಆದರೂ ಏನೇ ಆದರೂ ಯೋಬನ ಹಾಗೆ ನಾವು ಕೂಡ ದೇವರಲ್ಲಿ ಸಂಪರ್ಕದಲ್ಲಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ.
ಸ್ತೋತ್ರವಾಗಲಿ. ರಾತ್ರಿಯಲ್ಲಿ ಇಬ್ಬನಿಯು ನನ್ನ ರೆಂಬೆಗಳ ಮೇಲೆ ಬಿದ್ದಿರುವುದು, ದೇವರ ನಾಮಕ್ಕೆ ಸ್ತೋತ್ರ. ಈಗ ನೋಡಿ, ಬೇರು ಎಷ್ಟೇ ನೀರನ್ನು ಹೀರಿಕೊಂಡೋದಕ್ಕೆ ಹಸಿರು ಇದೆ, ಆದರೆ ಬಿಸಿಲಲ್ಲಿ ಏನಾಗ್ತದೆ, ಆ ಎಲೆ ಸರಿಯಾಗಿ ಬಿಸಿಲು ಹೊಡೆದಾಗ ಎಲೆ ಬಾಡಿಕೊಂಡಿರ್ತದೆ. ಆ ಬೇರು ನೀರನ್ನು ಹೀರಿಕೊಂಡು ಮರಕ್ಕೆ ಶಕ್ತಿ ಕೊಡ್ತದೆ, ಎಲೆಗೆ ಬಿಸಿಲಿನ ತಾಪ ಬಿಸಿಲಿಗೆ ತಡೆಯಕ್ಕಾಗದೆ ಎಲೆ ಬಾಡಿಕೊಂಡಿರ್ತದೆ. ಅದೇ ಗಿಡದ ಎಲೆಗಳು ಬೆಳಿಗ್ಗೆ ನೋಡಿದಾಗ ನೋಡಿ, ಇಬ್ಬನಿ ಬಿದ್ದು ತಂಪಾದ ಹವಾಮಾನದಲ್ಲಿ ಎಲೆಗಳು ಬಹಳ ಚೆನ್ನಾಗಿರ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದೇ ಎಲೆಗಳಾಗಿ ನಾನು ಹಗಲು ರಾತ್ರಿ ದೇವರದಲ್ಲಿ ಸಂಪರ್ಕದಲ್ಲಿ ಇದ್ದುಕೊಂಡು ನಾನು ಚೆನ್ನಾಗಿ ನಾನು ಆರೋಗ್ಯಕರನಾಗಿದ್ದೇನೆ, ಆ ದೇವರಿಂದ ಆಶೀರ್ವಾದ ಹೊಂದಿದವನಾಗಿದ್ದೇನೆ ಅಂತೇಳಿ ಯೋಬನ ಒಂದು ಭಯ ಭಕ್ತಿಯನ್ನು ದೇವರಲ್ಲಿ ಪಡಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾವುದೇ ರೀತಿ ಆದರೂ ನಾವು ನದಿ ಬದಿಯಲ್ಲಿ ಬೆಳೆದಿಯ ಮರದ ಹಾಗೆಯೂ ರಾತ್ರಿ ಇಬ್ಬನಿ ಬಿದ್ದು ಬೆಳಗಿನ ಜಾವದಲ್ಲಿ ಎಲೆಗಳು ಹೇಗೆ ಹಸಿರಾಗಿರ್ತವೆಯೋ ಅದೇ ರೀತಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರಲ್ಲಿ ಸಂತೋಷಗೊಳ್ಳವರಾಗಿರಬೇಕು. ಅದು ಕಡಿಮೆ ಆಯಿತು, ಇದು ಕಡಿಮೆ ಆಯಿತು, ಇದಿಲ್ಲ ಅಂತೇಳಿ ಗುಣಗುಟ್ಟೋದು, ಜಗಳ ಮಾಡುವುದು, ಇದೆಲ್ಲ ಯಾವಾಗಲೂ ಇರಬಾರದು. ಆ ಸಮಯವನ್ನು ಸುಧಾರಿಸಿಕೊಂಡು ಎಲ್ಲದರಲ್ಲಿ ನಾವು ಸುಧಾರಿಸಿಕೊಂಡು ಮುಂದೆ ಇರುವುದರಲ್ಲಿ ತೃಪ್ತಿ ಪಟ್ಟುಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ಕೂಡ ಇದು ಹೇಳಿದ್ದು, ನಾನು ಏನೂ ಇಲ್ಲದಿದ್ದರೂ ನಾನು ಐಶ್ವರ್ಯವಂತನಾಗಿದ್ದೇನೆ, ಇರುವುದರಲ್ಲಿ ತೃಪ್ತಿ ಪಟ್ಟುಕೊಂಡು ಸಂತೋಷವಾಗಿದ್ದೇನೆ ಅಂತ ಆ ರೀತಿಯಲ್ಲಿ ನಾವು ಜೀವಿಸಬೇಕು. ಉದಾಹರಣೆಗೆ ಇವತ್ತೊಂದು ಅಡಿಗೆಗೆ ಎಣ್ಣೆ ಇಲ್ಲ ಅಂತಂದರೆ ಒಂದು ಮನೇಲಿ ಏನು ಹೇಳ್ತಾರೆ ಸ್ತ್ರೀಯರು, ಅಡಿಗೆಗೆ ಎಣ್ಣೆ ಇಲ್ಲ, ಅದಕ್ಕೆ ಎಣ್ಣೆ ಬೇಕು, ಇದಕ್ಕೆ ಎಣ್ಣೆ ಬೇಕು, ಎಣ್ಣೆ ಇಲ್ಲ, ಟೊಮೆಟೊ ಇಲ್ಲ, ಬೇಳೆ ಇಲ್ಲ, ಅದು ಬೇಕೇ ಬೇಕು, ಅದು ಹಾಕಿದ್ರೆ ಸಾರು ಆಗೋದಿಲ್ವಾ, ಅವತ್ತು ಇತ್ತು ಹಾಕಿದೆ, ಇವತ್ತು ಇಲ್ಲ, ಅದೆಲ್ಲ ಇಲ್ಲದಿದ್ದರೆ ಸಾರು ಮಾಡೋಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಈಗ ನಾನೇ ಎಣ್ಣೆ ಹಾಕೋದಿಲ್ಲ, ಟೊಮೆಟೊ ಅಂತೂ ಯಾವಾಗಲೋ ಒಂದೊಂದ್ಸಲ ತಂದೆ, ಇಲ್ಲ ಇದ್ರೆ ಇಲ್ಲ, ಯಾರಾದರೂ ಕೊಟ್ಟರೆ ತಗೊಳ್ತೇನೆ, ಇರೋದ್ರಲ್ಲಿ ತೃಪ್ತಿ ಪಟ್ಟುಕೊಂಡು ಹೋಗೋನಾಗಿದ್ದೇನೆ, ಸಂತೋಷವಿದೆ. ಆದರೆ ಇನ್ನೊಬ್ಬರ ಹತ್ರ ಅದು ಇಲ್ಲ, ಇದು ಇಲ್ಲ, ಅದು ಕೊಡು, ಇದು ಕೊಡು ಅಂತ ಹೇಳಿಕೊಂಡು ತಿರುಗಾಡುವುದು, ಅವ್ರ ಕೈಲಿ ಬೇಕಾದ್ದು ಬೇಡದ ತೀರ ಹೇಳಿಸಿಕೊಳ್ಳುವುದು, ಇದು ಯಾಕೆ ಬೇಕು? ಆಗ ಯಾರಿಗೆ ನಾಚಿಕೆಡು, ಇದು ಯಾರಿಗೆ ಬೇಸರ? ದೇವರಿಗೆ ಬೇಸರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನಾವು ಕೂಡ ಏನಾಗಬೇಕು, ಈ ಬೇರಿನ ಹಾಗೆಯೂ ಇಬ್ಬನಿ ಬಿದ್ದ ಎಲೆ ಹಾಗೆಯೂ ಕೂಡ ನಾವು ಹಸಿರಾಗಿ ಜೀವಿಸಬೇಕಾದ್ರೆ ದೇವರೊಂದಿಗೆ ಸಂಪರ್ಕ, ದೇವರೊಂದು ಆಶೀರ್ವಾದ ಇದ್ದರೆ ಮಾತ್ರ ಈ ರೀತಿ ಜೀವಿಸಬಹುದು. ಇದರಲ್ಲಿ ಕೂಡ ನಾವು ಯೋಬನನ್ನು ತಿಳ್ಕೊಂಡ ಹಾಗೆ ಇಂಥ ಒಂದು ಬದುಕಾಟ ಯಾರ ಹತ್ರ ಇದೆಯೋ ಅವರನ್ನು ನೋಡಿ ತಿಳ್ಕೊಳ್ಬೇಕು, ಇವರನ್ನು ದೇವರು ನಡೆಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅನೇಕರಿಗೆ ಒಂದು ಕಡೆಯಿಂದ ಒಂದು ಕಡೆ ಹೋಗುವಾಗ ಏನು ಮಾಡಬೇಕು, ಬಟ್ಟೆಗೆ ಐರನ್ ಇಸ್ತ್ರಿ ಬೇಕೇ ಬೇಕು, ಒಳ್ಳೆ ಬಟ್ಟೆನೇ ಬೇಕು, ಐರನ್ ಇಲ್ಲದ ಬಟ್ಟೆ ಹಾಕುವುದೇ ಇಲ್ಲ. ಈಕೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತೇಳಿ. ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಐಶ್ವರ್ಯತನ ಬಂದು ಅವರು ಒಳ್ಳೆ ರೀತಿಯಲ್ಲಿ ದುಡಿದು ಸಂಪಾದನೆ ಮಾಡಿದರು, ಯಾವಾಗಲೂ ದೊಡ್ಡಷ್ಟಕ್ಕೆ ಅಲಂಕಾರಕ್ಕೆ ಹೋಗುವುದಿಲ್ಲ. ಆ ಬಟ್ಟೆಯಲ್ಲಿ ಕೊಳೆ ಇಲ್ಲದಿದ್ದರೆ ಸಾಕು ಅಷ್ಟೇ, ಅದೇ ಬಟ್ಟೆಯನ್ನು ಹಾಕ್ಕೊಂಡು ಹೋಗ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ಕೂಡ ಮನುಷ್ಯನಲ್ಲಿ ಬಂದಾಗ ಏನು ಮಾಡಿದ್ರು, ದಾರಿ ಬದಿಲಿ ಜನಿಸಿದರು, ದನದ ಕೋಟೆಗೆ ಮಲಗಿಸಿಕೊಂಡ್ರು, ಸಾಧಾರಣ ಏನೇನು ಮಾಡಿದ್ರು ಅಂತೆಲ್ಲ ಗೊತ್ತಿದೆ. ಒಳ್ಳೆ ಬಟ್ಟೆಯನ್ನು ಹುಡುಕಿದ್ರು, ಇಸ್ತ್ರಿ ಮಾಡೋ ಬಟ್ಟೆಯನ್ನು ಹುಡುಕಿದ್ರ? ಇಲ್ಲ. ತಂದೆಯಾದ ದೇವರ ಮೇಲೆ ವಿಶ್ವಾಸ ಇಟ್ಟು ಆ ದೇವರು ಹೇಳಿದಾಗ ಕೇಳಿ ಹೋದ್ರು, ಹಿಂಸೆಯನ್ನು ಅನುಭವಿಸಿದ್ರು, ಪರಲೋಕಕ್ಕೆ ಏರಿ ಹೋದ್ರು. ಯಾವುದೇ ನಮ್ಮ ದೊಡ್ಡಷ್ಟು ಒಳ್ಳೆ ಊಟಗಳು, ಇಸ್ತ್ರಿ ಬಟ್ಟೆಗಳು, ಒಳ್ಳೆ ಅಲಂಕಾರಗಳು, ಸ್ಟೈಲ್ಗಳು ಮನುಷ್ಯರನ್ನು ಮೆಚ್ಚಿಸುವುದು, ಪರಲೋಕಕ್ಕೆ ತಗೊಂಡು ಹೋಗುವುದಿಲ್ಲ. ಇದೆಲ್ಲ ಸೈತಾನನ ಕಾರ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ ದೇವರೊಂದಿಗೆ ಸಂಪರ್ಕದಲ್ಲಿ ಹೋದಾಗ ದೇವರೇ ನಮ್ಮನ್ನು ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂಥವರನ್ನು ದೇವರೇ ನಡೆಸುವವರು ಆಗಿದ್ದಾರೆ. 20ನೇ ವಚನ, ನನ್ನ ಮಾನವು ಹೊಸದಾಗುತ್ತಲೂ ನನ್ನ ಬಿಲ್ಲು ಕೈಯಲ್ಲಿ ಬಲಗೊಳ್ಳುತ್ತಲೂ ಇರುವು ಎಂಬುದೇ. ನನ್ನ ಮಾನವು ಹೊಸದಾಗ್ತದೆ ನೋಡಿ. ದಿವಸಕ್ಕೆ ಯೋಬನಿಗೆ ಮಾನ ಮರ್ಯಾದೆ ಜಾಸ್ತಿ ಬರ್ತಾ ಇತ್ತು. ಯಾಕೆಂದರೆ ನ್ಯಾಯವಾದ ಕೆಲಸವನ್ನ ಮಾಡ್ತಾ ಇದ್ದ, ದೇವರಲ್ಲಿ ಸಂಪರ್ಕ ಇಟ್ಟುಕೊಂಡಿದ್ದ, ದೇವರು ಅವರೊಂದಿಗೆ ಮಾತನಾಡ್ತಿದ್ರು, ಏನು ಯೋಜನೆ ಕೊಟ್ಟರು ಅದನ್ನೇ ಮಾಡ್ತಿದ್ದ. ಆಗಲೇ ಹೇಳಿದ ಹಾಗೆ ಕುರುಡನಿಗೆ ಕಣ್ಣಾಗಿಯೂ, ಕುಂಟನಿಗೆ ಕಾಲಾಗಿಯೂ, ದರಿದ್ರರಿಗೆ ತಂದೆಯಾಗಿಯೂ ಇರುತ್ತಿದ್ದ, ವಿಧವೆಯರನ್ನು ಪರಾಂಬರಿಸುತ್ತಿದ್ದ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಆಶೀರ್ವಾದದಿಂದ ಅದರಿಂದ ಇತರರು ಕೂಡ ನೋಡಪ್ಪ, ಇವನೊಬ್ಬ ದೇವರ ಮನುಷ್ಯ, ಎಂತ ಈ ರೀತಿಯೆಲ್ಲ ಇವನು ಇಷ್ಟೆಲ್ಲ ದೊಡ್ಡ ಐಶ್ವರ್ಯವಂತನಾಗಿ ಈ ರೀತಿ ಮಾಡ್ತಾ ಇದ್ದಾನಲ್ಲಪ್ಪ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದ ಅವನಿಗೆ ಏನಾಯ್ತು, ಅವನಿಗೆ ದಿವಸ ಮಾನ ಮರ್ಯಾದೆ ಬರ್ತಾ ಇತ್ತು. ಆದರೆ ಇವತ್ತಿನ
ಸೇವಕರುಗಳನ್ನ, ದೇವಮಾನವರುಗಳನ್ನ, ಮಠಾಧೀಶ್ವರನ, ಪೂಜಾರಿಗಳನ್ನ ತಗೊಳ್ಳೋಣ. ಎಲ್ಲ ಮಾಧ್ಯಮಗಳಲ್ಲಿ ಬಂದು ಅವರ ವಿಷಯಗಳೆಲ್ಲ ಪೇಪರಲ್ಲಿ ಮಾಧ್ಯಮಗಳಲ್ಲಿ ಬಂದು ಇವತ್ತು ದೇವರಿಗೆ ಮಹಾ ಒಂದು ಕೆಟ್ಟ ಹೆಸರನ್ನು ತಂದಿಟ್ಟಿದ್ದಾರೆ, ಇಡುತ್ತಲೇ ಇದ್ದಾರೆ. ಮಾನ ಕಳ್ಕೊಳ್ತಾರೆ ಹೊರತು ಮಾನವನ್ನ ಅವರು ಉಳಿಸಿಕೊಳ್ತಾ ಇಲ್ಲ. ಅನೇಕ ಸ್ವಾಮೀಜಿಗಳು ಜೈಲಿಗೆ ಹೋಗಿ ಜಾಮೀನಲ್ಲಿ ಹೊರಗೆ ಬಂದಿದ್ದಾರೆ. ಅನೇಕ ಸ್ವಾಮೀಜಿಗಳು ಭಾರತ ದೇಶವನ್ನೇ ಬಿಟ್ಟಿದ್ದಾರೆ. ನಾನಾ ರೀತಿಯಲ್ಲಿ ಅನೇಕರನ್ನು ಊರವರೇ ಹೊಡೆದು ಓಡಿಸಿದ್ದಾರೆ. ಇದೆಲ್ಲ ಹೊಸ ಮಾನವನ ಅಲ್ಲ, ದೇವರಿಗೆ ಕೆಟ್ಟ ಹೆಸರು ತಂದವರಾಗಿದ್ದಾರೆ, ದೇವರಿಗೆ ಬೇಸರವನ್ನು ಉಂಟು ಮಾಡಿದವರಾಗಿದ್ದಾರೆ. ಅವರು ಏನೇ ಆದರೂ, ಎಷ್ಟೇ ವಚನಗಳನ್ನ ಹೇಳಿದರು, ಏನೇ ಬೋಧನೆ ಮಾಡಿದರು, ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಈ ಲೋಕದ ಐಶ್ವರ್ಯಗಳನ್ನ ಏನೇ ಮಾಡಿದರೂ ಕೂಡ, ಎಷ್ಟೇ ಭಾಷೆಯಲ್ಲಿ ಮಾಡಿದರೆ ಮಾತಾಡಲಿ, ಎಲ್ಲೆಲ್ಲಿಗೂ ಹೋಗಲಿ, ಖಂಡಿತವಾಗಿ ದೇವರಿಂದ ಆಯ್ಕೆಗೊಳ್ಳಿಲ್ಲ. ದೇವರು ಆರಿಸಿಕೊಂಡವರು, ದೇವರ ಆತ್ಮ ಎಲ್ಲಿದೆಯೋ ಅವರು ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನ ತೃಪ್ತಿಪಡಿಸುವವರಾಗಿದ್ದಾರೆ. ನಡೆ ನುಡಿ ಕಾರ್ಯ ಪ್ರತಿಯೊಂದರಲ್ಲಿ ಕೂಡ ಅವರೇನಾಗ್ತಾರೆ, ಮಾನ ಮರ್ಯಾದೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಇನ್ನೊಬ್ಬರನ್ನ ಹಾಳು ಮಾಡಲಿಕ್ಕೂ ಕೂಡ ನೋಡುವುದಿಲ್ಲ. ನನ್ನ ಬಿಲ್ಲು ಕೈಯಲ್ಲಿ ಬಳಗೊಳ್ಳುತ್ತಲೂ ಇರುವು ಎಂಬುದೇ. ಬಿಲ್ಲು ಯಾವುದು? ಇವತ್ತು ಉದಾಹರಣೆಗೆ ಒಂದು ಬೇಟೆಗೆ ಹೋಗೋರು ಆದಿ ಕಾಲದಲ್ಲಿ ಏನು ಮಾಡ್ತಾ ಇದ್ರು? ಬಿಲ್ಲಿನ ಮೂಲಕ ಪ್ರಾಣಿಯನ್ನು ಹೊಡೀತಾ ಇದ್ರು. ಇದು ಆಮೇಲೆ ನಾನು ಕೂಡ ಚಿಕ್ಕದಾಗಿರುವಾಗ ಕುರುಬರು ಅಂತ ಹೇಳುವಂಥ ಒಂದು ಜನಾಂಗ ಬಿಲ್ಲಿನಲ್ಲಿ ಬೇಟೆ ಸಾಧಾರಣ ಸಣ್ಣ ಸಣ್ಣ ಪ್ರಾಣಿಗಳನ್ನು, ಪಕ್ಷಿಗಳನ್ನೆಲ್ಲ ಬೇಟೆಯಾಡ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಯೋಬನ ಬಿಲ್ಲು ಯಾವುದಾಗಿದೆ? ದೇವರ ವಾಕ್ಯವಾಗಿದೆ. ದೇವರ ವಾಕ್ಯದ ಮುಂದೆ ಎಂಥ ಬಿಲ್ಲು ಇಲ್ಲ, ಎಂಥ ಆಯುಧನೂ ಕೂಡ ಇಲ್ಲ. ಈಗ ಉದಾಹರಣೆಗೆ ಒಂದು ರಾಷ್ಟ್ರ ಯುದ್ಧ ಮಾಡ್ತಾ ಇವೆ, ಯುದ್ಧದಲ್ಲಿ ಎಷ್ಟೋ ಹೆಣಗಳು ಬೀಳ್ತವೆ. ಅದು ಕೂಡ ಒಂದು ದೇವರ ಕೆಲಸವೇ, ಅವರವರು ಮಾಡುವ ಕೃತ್ಯಗಳಿಗೆ ತಕ್ಕಾದ ಪ್ರತಿಫಲ. ಆದರೆ ಶಾಂತಿ ಸಮಾಧಾನ ದೇವರ ವಾಕ್ಯ ನಮ್ಮಲ್ಲಿ ಇರುವುದಾದರೆ ಎಂಥ ವಿರೋಧಿಗಳು ನಮ್ಮ ಬಳಿಗೆ ಬರುವುದಿಲ್ಲ, ಅವರನ್ನು ನಾವು ಜಯಿಸ್ಬೋದು. ಈಗ ಒಂದು ಉದಾಹರಣೆಗೆ ಅವ್ರು ಎಂಥ ಕಠಿಣ ಆಗಲಿರ್ಬೋದು, ಎಂಥ ರೌಡಿಗಳಿರ್ಬೋದು, ಅವ್ರ ಹತ್ರ ಹೋಗಬಾರ್ದು, ಕೂತ್ಕೊಳ್ಬಾರ್ದು, ಮಾತಾಡಬಾರ್ದು. ಹೌದು, ನಿಜವಾಗಿ ಅವರು ಒಂದು ವೇಳೆ ನಮ್ಮನ್ನು ಕರೆದ್ರೆ, ಮಾತನಾಡಿದರೆ, ಅಣ್ಣ ಏನಣ್ಣ ಏನು ವಿಷಯ, ನನ್ನ ಕರೆದ್ರಲ್ಲ ಹೇಳಿ ಅಂತೇಳಿ ಶಾಂತಿಯಿಂದ ಮಾತನಾಡಿದಾಗ ಅವರೇ ಒಂದು ಟೀ ಕುಡಿಸ್ತಾರೆ, ಗೌರವ ಕೊಟ್ಟು ಮಾತನಾಡ್ತಾರೆ. ಅದೇ ಟೈಮಲ್ಲಿ ನೀನು ರೌಡಿ, ನನ್ನೇನು ಕರಿತೀಯ, ನಾನು ಇಂಥವನು, ನಾನು ಈ ಥರ ಬರೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾನೆ? ಬಂದು ಇವನು ಯಾವನೆಂತ ಅವನು ನೋಡೋದಿಲ್ಲ, ಬಂದು ಇವನನ್ನು ಸೀಲಿ ಹಾಕಿಬಿಡ್ತಾನೆ. ದೇವರನ್ನ ಆಗ ದೊಡ್ಡ ಬಿಲ್ಲು ಯಾವುದು? ದೇವರ ವಾಕ್ಯ. ಶಾಂತಿ ಸಮಾಧಾನ ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಮುಂದೆ ಹೋಗುವಂಥದ್ದು ಇದುವೇ ಬಿಲ್ಲು. ದೇವರ ವಾಕ್ಯಗಿಂತ ಮೊದಲಾದ ಬಿಲ್ಲೇ ಇಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲರು ಎಫೆಸರಿಗೆ ಬರೆದ ಪತ್ರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ದೇವರ ವಾಕ್ಯವನ್ನು ನಿಮ್ಮ ಆಯುಧಗಳನ್ನಾಗಿ ಧರಿಸಿಕೊಳ್ಳಿರಿ. ಯಾವುದೇ ರೈಫಲ್ ಅದು ಇದು ಪಿರಿಂಗಿಗಳು ಮದ್ದುಗುಂಡುಗಳು ಬೇಡವೇ ಬೇಡ. ದೇವರ ವಾಕ್ಯದ ಮುಂದೆ ಆ ಜ್ಞಾನ ಕೊಟ್ಟ ಮೇಲೆ ನಾವು ಅದರಂತೆ ನಡಿಬೇಕು. ಯೋಬನು ಶಾಂತಿ ಸಮಾಧಾನದಿಂದ ಅವರ ವಿರೋಧಿಗಳೊಂದಿಗೆ ಮಾತನಾಡುತ್ತಾ ಬಂದಿದ್ದು ಇದೇ ಮಾತಾಗಿದೆ, ಅದುವೇ ಬಿಲ್ಲು. ಅಲ್ಲಿ ಏನಾಯಿತು? ದೇವರ ನಮಗೆ ಸ್ತೋತ್ರವಾಗಲಿ. ನನ್ನ ಬಿಲ್ಲು ಕೈಯಲ್ಲಿ ಬಲಗೊಳ್ಳುತ್ತಲೂ ಇರುವು. ಆಗ ದೇವರ ವಾಕ್ಯ ಯಾವಾಗಲೂ ನಮ್ಮ ಹೃದಯದಲ್ಲಿಯೂ ಜ್ಞಾನದಲ್ಲಿ ಬಲಗೊಳ್ಳುತ್ತಲೇ ಇರಬೇಕು. ಅದನ್ನು ಯಾರಿಗೂ ಸೋಲಿಸಲು ಆಗುವುದಿಲ್ಲ. ದೇವರ ನಮಗೆ ಸ್ತೋತ್ರ. 22ನೇ ವಚನ, 21ನೇ ವಚನ. ಜನರು ಕಾದುಕೊಂಡಿದ್ದು ನನ್ನ ಮಾತಿಗೆ ಕಿವಿಗೊಟ್ಟು ನನ್ನ ಆಲೋಚನೆಯನ್ನು ತಿಳಿದುಕೊಳ್ಳಬೇಕೆಂದು ಮೌನವಾಗಿದ್ರು. ನೋಡಿ, ದೇವರ ನಮಗೆ ಸ್ತೋತ್ರವಾಗಲಿ. ಅನೇಕ ಜನರು ಏನು ಮಾಡ್ತಾರೆ? ಯೋಬನ ಹೀಗೆ ಮಾತನಾಡುವಾಗ, ಅಯ್ಯೋ ಇವನು ಹೇಗೆ ಮಾತನಾಡ್ತಪ್ಪ, ಇವನಿಗೆ ಎಂಥ ಜ್ಞಾನ ಬಂದಿದೆ, ಎಂಥ ಮಾತು ಇದು ಎಲ್ಲಿಂದ ಬಂತು ಅಂತೇಳಿ ಯೋಬನ ಮಾತಿಗೆ ಕಿವಿಕೊಡೋದಕ್ಕೋಸ್ಕರ ಯೋಬನಿಗೆ ಅಲ್ಲಿ ಯಾವುದೇ ತೊಂದರೆ ಮಾಡ್ತಿರಲಿಲ್ಲ. ಮಾತು ಕೇಳಲು ಮೌನವಾಗಿರ್ತಿದ್ರು. ಮಧ್ಯೆ ಮಧ್ಯೆ ಎದ್ದು ಮಾತನಾಡೋದು, ಕಿಜಾಯಿಸೋದು ಯಾವುದೂ ಇಲ್ಲ. ಅಂದರೆ ಯೋಬನ ಮಾತಿನಲ್ಲಿ ಯಾರಿಗೂ ಎದುರುತ್ತರ ಮಾತಾಡೋಕ್ಕೆ ಅವಕಾಶ ಇರಲಿಲ್ಲ, ವಿರುದ್ಧವಾಗಿ ಮಾತಾಡೋದಕ್ಕೆ ಆಗ್ತಿರಲಿಲ್ಲ. ದೇವರಲ್ಲಿ ಕಾರ್ಯ ಮಾಡ್ತಾ ಇದ್ರು. ಆಗ ಯೋಬನಿಗೆ ಜ್ಞಾನವನ್ನು, ಈ ಬುದ್ಧಿಶಕ್ತಿಯನ್ನು ಯಾರು ಕೊಟ್ಟರು? ದೇವರೇ ಕೊಟ್ಟರು. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದಲ್ಲಿ ಯಾರು ಯೋಬನ ವಿರುದ್ಧ ಮಾತಾಡೋಕ್ಕೆ ಆಗ್ತಿರಲಿಲ್ಲ. ಹಾಗೆ ಇವತ್ತು ನಮ್ಮಲ್ಲಿ ದೇವರ ಆತ್ಮ ಇರುವುದಾದರೆ ಅವರು ಕೂಡ ನ್ಯಾಯವನ್ನೇ ಮಾತನಾಡ್ತಾರೆ, ದೇವರ ವಾಕ್ಯವನ್ನೇ ಮಾತನಾಡ್ತಾರೆ. ಅವರಿಗೆ ವಿರುದ್ಧವಾಗಿ ಯಾರೂ ಮಾತಾಡೋಕ್ಕಾಗುವುದೇ ಇಲ್ಲ. ಇದು ಉದಾಹರಣೆಗೆ ನನ್ನ ಜೀವಿತದಲ್ಲಿ ಬಹಳ ಕಡೆ ನಡೆದು ಹೋಗಿದೆ. ಈಗ ಇರುವ ಸ್ಥಳದಲ್ಲಿ ಕೂಡ ಒಬ್ಬೊಬ್ಬರು ವಿಗ್ರಹಾಧಕರು, ಪೂಜಾರಿಗಳು, ಕಾಲಜ್ಞಾನ ಓದುವರು, ರಾಮಾಯಣ ಓದುವರು ಅಥವಾ ವೇದಗಳ ಬಗ್ಗೆ ಹೇಳುವವರು, ಅದರಲ್ಲಿ ಬರ್ದಿರೋದು ತಪ್ಪು ಅಂತ, ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ.
ಅದರಲ್ಲಿ ಬರೆದಿರೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಜ್ಞಾನ ಇವರಿಗಿಲ್ಲ, ದೇವರ ಜ್ಞಾನವನ್ನು ಕೊಡಲಿಲ್ಲ. ಆದ್ದರಿಂದ ಯಾರೋ ಅವರು ಹೇಳಿದರು, ಇವರು ಹೇಳಿದರು, ನಮ್ಮ ಹಿರಿಯರು ಹೇಳಿದರು, ಆ ಬ್ರಾಹ್ಮಣರು ಹೇಳಿದರು, ಈ ಪೂಜಾರಿಗಳು ಹೇಳಿದರು, ಅಲ್ಲಿ ಬರೆದಿರೋದೇ ಬೇರೆ. ಇವರ ಹೊಟ್ಟೆಪಾಡಿಗಾಗಿ ಸುಳ್ಳು ಸುಳ್ಳು ಹೇರಿ ವಂಚಿಸ್ತಾ ಇದ್ದಾರೆ ಅಂತ ಇವರಿಗೆ ಗೊತ್ತಿಲ್ಲ. ಅದನ್ನೇ ಹಿಡ್ಕೊಂಡು ಇವರು ವಾದ ಮಾಡುವವರಾಗಿದ್ದಾರೆ. ಹಾಗೆ ಅದನ್ನು ಇವತ್ತು ನನ್ನ ಬಾಯಲ್ಲಿ ಕೂಡ ಕೆಲವರು ಭಾಳ ಸಲ ಮಾತನಾಡಿದಾಗ ಏನು ಉತ್ತರ ಕೊಡಲು ಅವರಿಗೆ ಸಾಧ್ಯವೇ ಆಗುವುದಿಲ್ಲ. ಪ್ರಶ್ನೆ ಮಾಡುವಂಥ ಒಂದು ಜ್ಞಾನವನ್ನು ದೇವರು ನನಗೆ ಕೊಟ್ಟಿದ್ದಾರೆ, ಆ ಪ್ರಶ್ನೆಗೆ ಅವರಿಗೆ ಉತ್ತರ ಕೊಡೋಕ್ಕೆ ಆಗ್ತಾ ಇಲ್ಲ. ಕೆಲವರು ಅಲ್ಲಿಂದ ಎದ್ದು ಹೋಗಿ ಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆಗ ನನಗಿಂತ ಒಂದು ಜ್ಞಾನ ತಿಳುವಳಿಕೆ ಕೊಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಏನು ಜ್ಞಾನ ಇಲ್ಲದೆ ಪ್ರಾಪಂಚಿಕ ವಿಷಯದಲ್ಲಿ ಹುಚ್ಚನಾಗಿದ್ದು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗುವನ್ನ ದೇವರು ದರ್ಶನ ಕೊಟ್ಟು ಹಿರಿಯರ ಪಾಪಗಳಿಂದಲೂ ನನ್ನ ಪಾಪಗಳಿಂದಲೂ ಬಿಡುಗಡೆ ಮಾಡಿ ದೇವರ ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾಡಿ ನದಿ ಬದಿಯಲ್ಲಿ ಬೆಳೆದಿಹ ಮರದ ಹಾಗೆಯೂ ಆಗಿ ಇಬ್ಬನಿ ಬಿದ್ದ ಎಲೆಗಳ ಹಾಗೆಯೂ ಆಗಿ ಇವತ್ತು ದೇವರ ಪರವಾಗಿ ಮಾತನಾಡಲು ಒಂದು ಸಾಕ್ಷಿಯನ್ನಾಗಿ ಬೋಧಕನಾಗಿ ನಿಲ್ಲಿಸಬೇಕಾದಿದ್ದು ನನ್ನ ಸಾಮರ್ಥ್ಯ ಅಲ್ಲ, ಸರ್ವ ಸೃಷ್ಟಿಕರ್ತನಾದ ದೇವರ ಒಂದು ಸಾಮರ್ಥ್ಯ. ಅದುವೇ ಯೋಬನಲ್ಲಿ ನಡೆದಿದ್ದು. ದೇವರ ನಮಗೆ ಸ್ತೋತ್ರ. ದೇವರಿಂದ ಆಯ್ಕೆಗೊಂಡವರು, ದೇವರ ಆತ್ಮ ಇರೋರು ಈ ರೀತಿ ಆಗ್ತಾರೆ. ಹಾಗಂತವ್ರ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದಿಲ್ಲ, ಮೌನವೇ. ಆಗ ದೇವರ ಆತ್ಮ ಯಾರಲ್ಲಿ ಇದೆ? ಆ ಕೇಳುವವರಲ್ಲಿ. ಅವರು ಸಂತೋಷ ಪಡ್ತಾರೆ. ಅವರ ಬಾಯಲ್ಲಿ ಹೌದಪ್ಪ ಅವನು ಹೇಳೋದು ನಿಜ, ಇಲ್ಲದ್ರೆ ಅವರು ಹೇಳೋದು ನಿಜ, ನಿಜವಾಗಿ ನಾವೇ ತಪ್ಪು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೆಲವರು ಎಲ್ಲೋ ಒಬ್ಬೊಬ್ಬರು ಈ ರೀತಿ ಮಾತನಾಡೋರಾಗಿದ್ದಾರೆ, ಸಂತೋಷಗೊಳ್ಳೋರಾಗಿದ್ದಾರೆ. ಆಗ ಏನಾಗಿದೆ ಅಂದರೆ ಅಂಥವರಲ್ಲಿ ದೇವರ ಆತ್ಮ ಇದೆ ಅಂತ ಇದ್ರೆ ಅರ್ಥ. ಹಾಗೆ ನಮ್ಮ ಜೀವದ ಬೆಳಕು ಎಂಬ ಚಾನಲ್ 2024ನೇ ಇಸವಿ ಮಾರ್ಚ್ 1ರಿಂದ ಪ್ರಾರಂಭವಾದ ಮೇಲೆ ಮೊದಲು ಬಹಳ ಜನ ನೋಡ್ತಾ ಇದ್ರು. ಯಾವಾಗ ಸತ್ಯವನ್ನೇ ಮಾತಾಡ್ತಾ ಸತ್ಯವನ್ನು ಹೊರ ಹಾಕುತ್ತಾ ಬರಕ್ಕೆ ಪ್ರಾರಂಭವಾಯ್ತಾ, ನನ್ನ ಜೊತೆಯಲ್ಲಿ ಅಚ್ಚುಮೆಚ್ಚರಾಗಿದ್ದ ಎಲ್ಲ ವಿಷಯಗಳಿಗೆ ಕರೀತಿದ್ದ ಸ್ನೇಹಿತರು ಅಂದರೆ ಪಾಸ್ಟರ್ಗಳು ಅಂತ ಹೇಳೋರು ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಯಾರಿಗೂ ಬೇಡವೇ ಬೇಡ. ಆದರೆ ಇಬ್ಬರು ಮಾತ್ರ ಇವತ್ತು ನನ್ನ ಮೇಲೆ ಪ್ರೀತಿಯಲ್ಲಿದ್ದರೆ, ಬಾಕಿ ಎಲ್ಲ ಕೈ ಬಿಟ್ಟರು. ಯಾವುದೇ ಫೋನ್ ಇಲ್ಲ, ಯಾವುದೇ ಮಾತಿಲ್ಲ, ಯಾವುದೇ ಫಂಕ್ಷನ್ಗಳಿಗೆ ಕರೆಯೋರು ಇಲ್ಲ. ಆದರೆ ನನಗೆ ಅಂಥವರು ಬೇಕಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಷ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವ ಹಾಗೆ ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರು ನನ್ನನ್ನು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ಒಂದು ದೇವರ ಕಾರ್ಯವಾಗಿದೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವರು ಇದನ್ನು ಕೇಳಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕೂಡ ಆಶೀರ್ವದಿಸಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದನ ಹೊಂದಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ಆಮೇನ್.